ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣನ ಬಂಧನವಾದ ನಂತರ ರಾತ್ರಿಯೇ ಪ್ರಾಥಮಿಕ ತನಿಖೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಂದ್ರೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಪ್ರಾಥಮಿಕ ವಿಚಾರಣೆಯನ್ನ ನಡೆಸಿದ್ದಾರೆ. ಆದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲಿಲ್ಲ ಪ್ರಜ್ವಲ್ ರೇವಣ್ಣ. ಕೆಲ ಪ್ರಶ್ನೆಗಳನ್ನ ಕೇಳಿದ್ರು, ಪ್ರಜ್ವಲ್ ನೋ ಆನ್ಸರ್. ಎಸ್ಐಟಿ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸದ ಪ್ರಜ್ವಲ್ ರೇವಣ್ಣ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಸೈಲೆಂಟ್ ಆಗಿ ಕೂತಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಪ್ರಜ್ವಲ್ ಪ್ರಾಥಮಿಕ ವಿಚಾರಣೆಯ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದಿನ್ನು ಪ್ರಾಥಮಿಕ ಹಂತದ ವಿಚಾರಣೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ ನಂತರ 14 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ಪಿನ್ ಟು ಪಿನ್ ಎಲ್ಲಾ ಪ್ರಶ್ನೆಗಳನ್ನ ಕೂಡ ಕೇಳಲಿದ್ದಾರೆ. ಆದರೆ ರಾತ್ರಿ ಬಂಧನವಾದ ನಂತರ ಮೊದಲ ಹಂತದ ಪ್ರಾಥಮಿಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂದ್ರೆ ಇಷ್ಟು ದಿನ ಎಲ್ಲಿದ್ರಿ, ಯಾಕೆ ಎಸ್ಐಟಿಗೆ ಸರಿಯಾಗಿ ಉತ್ತರಿಸಲಿಲ್ಲ, ನಿಮಗೆ ಸಪೋರ್ಟ್ ಮಾಡಿದವರು ಯಾರು, ನಿಮ್ಮ ಮೇಲೆ ಬಂದಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆರೋಪಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಸೊ ಈ ಒಂದು ಕೆಲ ಪ್ರಾಥಮಿಕ ಹಂತದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಟ್ ಯಾವುದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಉತ್ತರಿಸಲಿಲ್ಲ. ಸುಮ್ಮನೆ ಸೈಲೆಂಟ್ ಆಗಿಯೇ ಕುತ್ಕೊಂಡಿದ್ರು, ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅನ್ನೋದ್ರ ಕುರಿತಾಗಿ ಈಗ ಮಾಹಿತಿ ಸಿಕ್ಕಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಲಿದ್ದಾರೆ. ಅದಾದ ಮೇಲೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಟ್ ಸದ್ಯದ ಅಪ್ಡೇಟ್ ಪ್ರಕಾರ ರಾತ್ರಿ ನಡೆದಿರುವಂತಹ ವಿಚಾರಣೆಯಲ್ಲಿ ಒಂದೇ ಒಂದು ಉತ್ತರವನ್ನು ಕೂಡ ಕೊಡ್ಲಿಲ್ಲ ಪ್ರಜ್ವಲ್ ರೇವಣ್ಣ. ಯಾವ ಪ್ರಶ್ನೆಗೂ ಕೂಡ ಉತ್ತರಿಸಲಿಲ್ಲ. ಅಟ್ಲೀಸ್ಟ್ ಇಷ್ಟು ದಿನ ಎಲ್ಲಿದ್ರಿ, ಯಾರು ನಿಮಗೆ ಸಪೋರ್ಟ್ ಮಾಡಿದ್ರು, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಾ ಅನ್ನೋ ಪ್ರಶ್ನೆಗಳಿಗೂ ಕೂಡ ಪ್ರಜ್ವಲ್ ರೇವಣ್ಣ ಉತ್ತರಿಸಲಿಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಬರೋಬ್ಬರಿ 1 ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸಿದ್ರು. ಮಧ್ಯರಾತ್ರಿ ಎಸ್ಐಟಿ ಅಧಿಕಾರಿಗಳು ಪೊಲೀಸರ ನೇತೃತ್ವದಲ್ಲಿ ಅವರ ಬಂಧನವಾಯಿತು. ಅದರಲ್ಲೂ ವಿಶೇಷ ಅಂದ್ರೆ ಮಹಿಳಾ ಪೊಲೀಸರಿಂದ ಪ್ರಜ್ವಲ್ ರೇವಣ್ಣನ ಬಂಧನವಾಯಿತು. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಯಲಿದೆ. ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಸದ್ಯ ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಯಿಂದ ಪ್ರಜ್ವಲ್ನನ್ನ ಶಿಫ್ಟ್ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇತ್ತ ಬೌರಿಂಗ್ ಆಸ್ಪತ್ರೆಗೆ ಇನ್ನು ಬಿಪಿ, ಶುಗರ್, ಯೂರಿನ್ ಹಾಗೂ ಇಸಿಜಿ ಟೆಸ್ಟ್ಗೆ ಇತ್ತ ಆಸ್ಪತ್ರೆಯಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ಹಿಂದೆಗಿಂತಲೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ ಆಸ್ಪತ್ರೆಯ ಬಳಿ. ನಿನ್ನೆ ಮಧ್ಯರಾತ್ರಿಯಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡ್ರು. ಇನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಬೇಕು. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲು ಸಿದ್ಧತೆಗಳನ್ನ ನಡೆಸಿಕೊಳ್ತಾ ಇದ್ದಾರೆ. ಹಾಗೆ ಆಸ್ಪತ್ರೆಯ ಬಳಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಲು ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. 2 ಇನ್ಸ್ಪೆಕ್ಟರ್ ಹಾಗೆ ಸಬ್ ಇನ್ಸ್ಪೆಕ್ಟರ್ ಸೇರಿ 1 ಕೆಎಸ್ಆರ್ಪಿ ತುಕಡಿ ಬೌರಿಂಗ್ ಆಸ್ಪತ್ರೆಯ ಮುಂಭಾಗ ನಿಯೋಜನೆಗೊಂಡಿದೆ. ಇತ್ತ ಬಿಪಿ, ಶುಗರ್, ಯೂರಿನ್ ಹಾಗೂ ಇಸಿಜಿ ಟೆಸ್ಟ್ ಗಳನ್ನ ವೈದ್ಯರು ಮಾಡೋದಕ್ಕೆ ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿದ್ದಾರೆ. ವೈದ್ಯರ ರಿಪೋರ್ಟ್ ನೊಂದಿಗೆ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮೆಡಿಕಲ್ ಚೆಕಪ್ಗೆ ಪ್ರಜ್ವಲ್ ರೇವಣ್ಣರನ್ನ ಈಗ ಎಸ್ಐಟಿ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರೆತರಲಿದ್ದಾರೆ. ಆಸ್ಪತ್ರೆ ಮೂಲಗಳಿಂದಲೂ ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಆಸ್ಪತ್ರೆಯಲ್ಲೂ ಕೂಡ ಟೆಸ್ಟ್ ಗಳಿಗೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕರ್ಕೊಂಡ್ ಬರ್ತಾರೆ. ಆಸ್ಪತ್ರೆಯ ಬಳಿ ಗಮನಿಸಬಹುದು ನೀವು, ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಯಾವ ರೀತಿ ಕಣ್ಗಾವಲಾಗಿ ನಿಂತಿದ್ದಾರೆ ಅನ್ನೋದರ ಕುರಿತಾಗಿ. ಯಾರು ಇತ್ತ ಬೆಂಬಲಿಗರು ಏನಾದ್ರೂ ಬಂದ್ಬಿಡ್ತಾರಾ, ಏನಾದ್ರೂ ಅಹಿತಕರ ಘಟನೆಗಳು ನಡೆದು ಬಿಡುತ್ತಾ ಅಂತ ಹೇಳಿ ಈ ಹಿಂದೆಗಿಂತಲೂ ಕೂಡ ಹೆಚ್ಚಿನ ಪೊಲೀಸರನ್ನ ಆಸ್ಪತ್ರೆಯ ಬಳಿ ಅಂದ್ರೆ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಒದಗಿಸಲಾಗಿದೆ.
ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಪ್ರಜ್ವಲ್ ರೇವಣ್ಣನನ್ನ ಮಧ್ಯರಾತ್ರಿ ಬಂಧಿಸಿ ರಾತ್ರಿಯೇ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಶುರು ಮಾಡಿದ್ರು SIT ಅಧಿಕಾರಿಗಳು. ಬಟ್ ಅಧಿಕಾರಿಗಳು ಕೇಳಿದ ಯಾವುದೇ ಪ್ರಶ್ನೆಗೂ ಇತ್ತ ಪ್ರಜ್ವಲ್ ಉತ್ತರಿಸಲಿಲ್ಲ, ಮೌನವಾಗಿ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮತ್ತು ಖಂಡಿತವಾಗ್ಲು ಈಗಾಗಲೇ SIT ಅಧಿಕಾರಿಗಳು ನಿನ್ನೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಿ ಈಗಾಗಲೇ SIT ಕಚೇರಿಯಲ್ಲಿ ಇಟ್ಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತಹ ನಿಟ್ಟಿನಲ್ಲಿ, ಯಾಕಂತಂದ್ರೆ ಸಂತ್ರಸ್ತೆಯರ ಹೇಳಿಕೆ ಆಧಾರದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ಆ ಪ್ರಶ್ನೆಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಂಜಸವಾದ ಉತ್ತರವನ್ನ ಕೊಡೋದಕ್ಕೆ ಪ್ರಜ್ವಲ್ ಅವರು ಹಿಂದೇಟನ್ನು ಹಾಕ್ತಾ ಇರುವಂತದ್ದು, ಸೈಲೆಂಟ್ ಆಗಿ ಕೂತಿರುವಂತದ್ದು ಏನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನ ಸೀಸ್ ಮಾಡುವಂತಹ ಪ್ರಕ್ರಿಯೆ ಆಗಿರ್ಬೋದು, ಕೆಲವೊಂದು ಅವರಿಗೆ ಸಂಬಂಧಿಸಿದಂತಹ ವಸ್ತುಗಳೇನಿದೆ ಅವುಗಳನ್ನು ಕೂಡ ಸೀಸ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರುವಂತದ್ದು, ವಶಕ್ಕೆ ಪಡೆದುಕೊಂಡು ಈಗ ಅವುಗಳ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಮೊಬೈಲ್ ಸಾಕ್ಷ್ಯಾಧಾರವಾಗುತ್ತೆ. ಹೀಗಾಗಿ ವಿದೇಶಕ್ಕೆ ತೆರಳಿದಂತಹ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲೇ ಮೊಬೈಲ್ ಅನ್ನು ಏನಾದರೂ ನಾಶಪಡಿಸಿದ್ರೆ ಅದು ಸ್ವಲ್ಪ ಹಿನ್ನಡೆಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು SIT ಅಧಿಕಾರಿಗಳಿಗೆ. ಸದ್ಯದ ಮಟ್ಟಿಗೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು SIT ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ BP, ಶುಗರ್ ಮತ್ತೆ ECG ಇತ್ಯಾದಿ ಮೆಡಿಕಲ್ ಟೆಸ್ಟ್ಗಳು ಏನು ಸಾಮಾನ್ಯ ಪರೀಕ್ಷೆಗಳು ಏನೇನು ಇರುತ್ತೆ ಅವೆಲ್ಲವನ್ನು ಮಾಡಿ ತದನಂತರ ಕೋರ್ಟ್ಗೂ ಕೂಡ ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ. ಕೋರ್ಟ್ ನಲ್ಲಿ ಓಪನ್ ನಲ್ಲಿ ಹಾಜರುಪಡಿಸಿ 14 ದಿನ ಅಥವಾ 7 ದಿನ ಕಸ್ಟಡಿಗೆ ಕೇಳುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಇದೊಂದು ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಏನು ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರೆಸ್ಟ್ ಆಗಿರುವಂತದ್ದು. ಹೀಗಾಗಿ ಆ ಪ್ರಕರಣದ ಅನ್ವಯ ಈ ಆರೋಪಿಯನ್ನ ವಿಚಾರಣೆ ಮಾಡಬೇಕು. 35 ದಿನವಾದ್ರೂ ಕೂಡ ಆರೋಪಿ ನಮ್ಮ ಕೈಗೆ ಸಿಕ್ಕಿರ್ಲಿಲ್ಲ. ಹೀಗಾಗಿ ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು, ಕೆಲವೊಂದು ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು, ಸ್ಥಳ ಮಹಾಜರು ಮಾಡಬೇಕು, ಇನ್ನೂ ಅನೇಕ ಪ್ರಕ್ರಿಯೆಗಳು ಏನೇನಿದೆ ಅವನ್ನೆಲ್ಲವೂ ಕೂಡ ಮಾಡ್ಕೊಳ್ಬೇಕು. ಹೀಗಾಗಿ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಆರೋಪಿಯನ್ನ ವಿಚಾರಣೆ ಮಾಡಬೇಕಾಗಿದೆ. ಹೀಗಾಗಿ ಆತನನ್ನ ನಮ್ಮ ಕಸ್ಟಡಿಗೆ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ SIT ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ. ಹೀಗಾಗಿ ಕೋರ್ಟ್ ಕೂಡ ಇವರನ್ನ SIT ವಶಕ್ಕೆ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಅದಾದ ಮೇಲೆ SIT ಕಚೇರಿಗೆ ಕರೆತಂದು ಮತ್ತೆ ಸಾಲು ಪ್ರಶ್ನೆಗಳನ್ನ ಇಟ್ಟುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಏನು ಅತ್ಯಾಚಾರ ಪ್ರಕರಣದಲ್ಲಿ ಈಗ 35 ದಿನಗಳ ನಂತರ ಏನು ಕಚೇರಿಗೆ ಈಗ SIT ಅಧಿಕಾರಿಗಳ ಒಂದು ಲೆಕ್ಕಕ್ಕೆ ಬಿದ್ದಿರುವಂತದ್ದು ಪ್ರಜ್ವಲ್ ರೇವಣ್ಣ. ಹೀಗಾಗಿ ಅವರನ್ನ ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ, ಕೆಲವೊಂದು ಮಾಹಿತಿಗಳನ್ನು ಕೂಡ ಸಂಗ್ರಹಿಸಬೇಕಾಗತ್ತೆ. ಹೀಗಾಗಿ ಒಂದು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡು SIT ಅಧಿಕಾರಿಗಳು ಕೂಡ ಈಗ ಪ್ರಶ್ನೆ ಕೇಳುವಂತಹ ಪ್ರಕ್ರಿಯೆಯಲ್ಲಿ ಕೂಡ ತೊಡಗುತ್ತಾರೆ. ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಸರಿಯಾದ ಸ್ಪಂದನೆ ಪ್ರಜ್ವಲ್ ರೇವಣ್ಣ ಅವರಿಂದ ಸಿಗ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಬೇಕು, ಯಾವ ರೀತಿಯಾಗಿ ಅವರನ್ನ ಕೆಲವೊಂದು ಮಾಹಿತಿಗಳನ್ನ ಇಟ್ಕೊಂಡು ಕೆಲವೊಂದು ಪುರಾವೆಗಳನ್ನ ಇಟ್ಕೊಂಡು ಅಂತಂದ್ರೆ ವಿಡಿಯೋ ಫುಟೇಜಸ್ ಯಾವ ರೀತಿಯಾಗಿ ರೆಕಾರ್ಡ್ ಮಾಡಿದ್ರೆ, ಯಾವ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಮತ್ತು ವೈರಲ್ ಆಗೋದಕ್ಕೆ ಕಾರಣ ಏನು, ಆ ಪ್ರಜ್ವಲ್ ಮೊಬೈಲ್ ನಿಂದ ಕಾರ್ತಿಕ್ ಯಾವ ರೀತಿಯಾಗಿ ವಿಡಿಯೋಗಳು ಕೂಡ ಹರಿದಾಡುವ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಂದ ಯಾವ ರೀತಿಯಾದಂತಹ ಉತ್ತರ ಬರುತ್ತೆ, ಪ್ರಜ್ವಲ್ ರೇವಣ್ಣ ಇಲ್ಲಿ ನಾನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿಕೆ ಕೂಡ ಕೊಡಬಹುದು. ಅದೇ ರೀತಿಯಾಗಿ ಸಮ್ಮತಿಯ ಸೆಕ್ಷನ್ ನಾವು ಮಾಡಿದ್ವಿ ಅನ್ನೋ ಒಂದು ನಿಟ್ಟಿನಲ್ಲೂ ಹೇಳಿಕೆಯನ್ನು ಕೊಡಬಹುದು. ಎಲ್ಲಾ ಆಧಾರದ ಮೇಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಅದಾದ್ಮೇಲೆ ಅವರಿಂದ ಏನು ಉತ್ತರ ಬರುತ್ತೋ ಆ ಒಂದು ಉತ್ತರವನ್ನ ಇಟ್ಕೊಂಡು ಮತ್ತು ಸಂತ್ರಸ್ತೆಯರ ಹೇಳಿಕೆಯನ್ನ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ತನಿಖೆಯನ್ನು ಮುಂದುವರಿಸ್ತಾರೆ. ಮಧು, ಇನ್ನು ಮತ್ತೊಂದು ಕಡೆ ವಿಶ್ವನಾಥ್, ವೈದ್ಯಕೀಯ ಪರೀಕ್ಷೆಗೆ ಬೆಳಗ್ಗೆ 10 ಗಂಟೆಗೆ ಒಳಪಡಿಸ್ತಾರೆ ಅಂತ ಹೇಳಲಾಗಿತ್ತು. ಅದಾದ್ಮೇಲೆ 11 ಗಂಟೆ, ಈಗ 12 ಗಂಟೆ ಆದ್ರೂ ಕೂಡ ಇನ್ನೂ ಹಾಜರುಪಡಿಸಲಿಲ್ಲ ವೈದ್ಯಕೀಯ ಪರೀಕ್ಷೆಗೆ. ಇನ್ನು ಕೋರ್ಟ್ಗೆ ಯಾವಾಗ ಕರ್ಕೊಂಡು ಹೋಗೋದು ಅಂತ, ಯಾಕೆ ಇಷ್ಟು ಲೇಟ್ ಆಗ್ತಿದೆ? ಮಧು, ಈಗ ಸದ್ಯಕ್ಕೆ ಮಾಧ್ಯಮಗಳ ಕಣ್ತಪ್ಪಿಸಿ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ಬೇಕು ಅಂತ SIT ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಯಾವುದೇ ಒಂದು ಕಾರಣ, ಯಾವುದೇ ಒಬ್ಬ ಆರೋಪಿಯನ್ನ ಈ ರೀತಿಯಾದಂತಹ ಕೇಸ್ಗಳಲ್ಲಿ ಕೋರ್ಟ್ ಮೆಡಿಕಲ್ ಟೆಸ್ಟ್ಗೆ ಆಗಿರ್ಬೋದು, ಕೋರ್ಟ್ಗೆ ಹಾಜರುಪಡಿಸಬೇಕಾದ್ರೆ ಒಂದು ಇಷ್ಟಿಷ್ಟು ಸಮಯವನ್ನ ಕೇಳಿರ್ತಾರೆ. ಆ ಸಮಯದಲ್ಲೇ ಇವರನ್ನ ಹಾಜರುಪಡಿಸಬೇಕಾಗತ್ತೆ. ಈಗ ಮೂಲಗಳ ಪ್ರಕಾರ ಬೋರಿಂಗ್ ಆಸ್ಪತ್ರೆಗೆ 12:30 ನಂತರ ಇವರನ್ನ ಹಾಜರುಪಡಿಸ್ತಾ ಒಂದು ಮೆಡಿಕಲ್ ಟೆಸ್ಟ್ ಕೂಡ ಕರ್ಕೊಂಡು ಹೋಗ್ತಾರೆ ಮತ್ತು 2 ಗಂಟೆಯ ನಂತರ ಕೋರ್ಟ್ಗೂ ಕೂಡ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ತಡ ಮಾಡೋದಕ್ಕೆ ಕೆಲವೊಂದು ಕಾರಣಗಳು ಕೂಡ ಇರಬಹುದು. ಯಾಕಂತಂದ್ರೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಹಿರಿಯ ಅಧಿಕಾರಿಗಳು ಕೇಳ್ತಾ ಇರಬಹುದು.
ಅಥವಾ ಬೇರೆ ಬೇರೆ ಆಯಾಮದಲ್ಲಿ ಅಂದ್ರೆ ಪ್ರಯಾಣ ಮಾಡಿ ಪ್ರಜ್ವಲ್ ಅವರು ಕೂಡ ಟಯರ್ಡ್ ಆಗಿರ್ಬೋದು. ಈ ರೀತಿಯಾದಂತಹ ಒಂದು ಕೆಲವೊಂದು ಆರೋಪಿಗಳ ಒಂದು ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳ ಹೆಲ್ತ್ ನಲ್ಲಿ ಏನಾದ್ರೂ ಏರುಪೇರು ಆಯ್ತು ಅಂತಂದ್ರೆ ಅದು SIT ಬುಡಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಇದನ್ನ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡು ಅವರನ್ನು ಕೂಡ ಅವರ ಹೆಲ್ತ್ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ನಿಧಾನವಾದ್ರೂ ಪರವಾಗಿಲ್ಲ, ಒಂದು ಮಧ್ಯಾಹ್ನ 12:30 ನಂತರ ಇವರನ್ನ ಒಂದು ಚೆಕಪ್ಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ 2 ಗಂಟೆಯ ನಂತರ ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.